ಮಕ್ಕಳಿಗೆ ಸಿರಪ್ ಡ್ರಾಪ್ಸ್ ಗಳನ್ನ ಹಾಕ್ಬೇಕಾದ್ರೆ ನೀವು ಫಸ್ಟಿಗೆ ಮಾಡ್ಬೇಕಾದಂತ 5 ಸ್ಟೆಪ್ಗಳೇನಂದ್ರೆ, ಫಸ್ಟ್ ಒನ್ನು ಅದ್ರ ಮೇಲಿರೋ ಎಕ್ಸ್ಪೈರಿ ಡೇಟ್ ನ ನೋಡ್ಬೇಕು, ಎಷ್ಟು ಇದೆ ಎಕ್ಸ್ಪೈರಿ ಡೇಟ್ ಅಂತ. ಅದಾದ್ಮೇಲೆ ನೀವು ಅದ್ರ ಎಕ್ಸ್ಪೈರಿ ಡೇಟ್ 2027, 2030 ಈ ತರ ಇದ್ರೂ ಒಂದ್ಸರಿ ನೀವು ಓಪನ್ ಮಾಡಿದ್ರೆ ಒಂದು ಸಿರಪ್ ಬಾಟಲ್ ನ, ಅದನ್ನ 1 ತಿಂಗಳು ಒಳಗಡೆನೆ ಹಾಕ್ಬೇಕು. ನೀವು 2030 ಇದೆ ಅಂತ ಅದನ್ನ ಇಟ್ಕೊಂಡ್ಬಿಟ್ಟು ಯಾವಾಗ ಬರುತ್ತೆ ಅವಾಗ ಹಾಕೋಂಗಿಲ್ಲ. ಅದು 1 ತಿಂಗಳು ಒಳಗಡೆನೆ ನೀವೇನ್ ಮಾಡ್ಬೇಕು, ಆ ಸಿರಪ್ ಗಳನ್ನ ಹಾಕ್ಬೇಕು. ಅದ್ರ ನಂತರ ಡಿಸ್ಕಾರ್ಡ್ ಮಾಡ್ಬೇಕು. ನೆಕ್ಸ್ಟ್ ಎರಡನೇ ಸ್ಟೆಪ್ ಅಲ್ಲಿ ಏನಂದ್ರೆ, ನೀವು ಸಿರಪ್ ಅಥವಾ ಡ್ರಾಪ್ಸ್ ಗಳನ್ನ ಹಾಕ್ಬೇಕಾದ್ರೆ ಗ್ಲಾಸು, ಲೋಟ ಅವ್ನ ಯೂಸ್ ಮಾಡಬಾರ್ದು. ಮೆಜರ್ಮೆಂಟ್ ತಪ್ಪೋಗುತ್ತೆ. ಡಾಕ್ಟರ್ಸ್ ಎಷ್ಟು ಹೇಳಿರ್ತಾರೆ ಅಷ್ಟು ನೀವು ಹಾಕೋಕ್ಕಾಗಲ್ಲ. ಅದ್ರಲ್ಲೇನೆ ಕ್ಯಾಪ್ಸ್ ಗಳು ಕೊಟ್ಟಿರ್ತಾರೆ, ಅದ್ರಲ್ಲಿ ML ಗಳನ್ನ ಮೆನ್ಷನ್ ಮಾಡಿರ್ತಾರೆ, ಅಷ್ಟು ML ಗಳನ್ನ ಹಾಕ್ಬೇಕು. ಡ್ರಾಪರ್ಸ್ ಅಲ್ಲಿ ಕೂಡ ಡ್ರಾಪರ್ಸ್ ಇರುತ್ತೆ, ಸೊ ಅದನ್ನ ನೀವು ಯೂಸ್ ಮಾಡ್ಕೋಬೇಕು. ಮೂರನೇ ಸ್ಟೆಪ್, ಆಂಟಿಬಯೋಟಿಕ್ಸ್ ಕೊಟ್ಟಿರ್ತಾರೆ, ಅದ್ರಲ್ಲಿ ಒಂದು ಮೆಜರ್ಮೆಂಟ್ ಇರುತ್ತೆ. ಆಂಟಿಬಯೋಟಿಕ್ಸ್ ಒಂದು ಲೈನ್ ನ ಕೊಟ್ಟಿರ್ತಾರೆ, ಅಲ್ಲಿವರೆಗೂ ಮಾತ್ರ ನೀವು ಕ್ಲೀನ್ ವಾಟರ್ ಅಂದ್ರೆ ಫ್ರೆಶ್ ವಾಟರ್ ನ ಹಾಕ್ಬೇಕು. ಅಲ್ಲಿವರೆಗೂ ಹಾಕಿ ಕರೆಕ್ಟ್ ಆಗಿ ಶೇಕ್ ಮಾಡ್ಬೇಕು. ಅದನ್ನ ಫುಲ್ ಎಲ್ಲ ಡಿಸಾಲ್ವ್ ಆಗ್ಬೇಕು ಅದು ಒಳಗಡೆ. ಆದ್ಮೇಲೆ ನೀವು ಮಗುಗೆ ಆ ಸಿರಪ್ ಅಥವಾ ಡ್ರಾಪ್ಸ್ ಗಳನ್ನ ಯೂಸ್ ಮಾಡ್ಬೇಕು. ಅದನ್ನ ಒಂದು ಆಂಟಿಬಯೋಟಿಕ್ಸ್ ನೀವು ಒಂದ್ಸರಿ ಓಪನ್ ಮಾಡಿದ್ರೆ ಅದು 1 ವೀಕ್ ಒಳಗಡೆನೆ ಹಾಕ್ಬೇಕು. ಅದ್ರ ನಂತರ ಹಾಕೋಂಗಿಲ್ಲ. ಅದನ್ನ ಹಾಕಿದ್ರೆ 1 ವಾರ ಆದ್ಮೇಲೆ ನೀವೇನ್ ಮಾಡ್ಬೇಕು, ಅದನ್ನ ಡಿಸ್ಕಾರ್ಡ್ ಮಾಡ್ಬೇಕು. ಫೋರ್ತ್ ಸ್ಟೆಪ್ ಏನಂದ್ರೆ, ನೀವು ಸಿರಪ್ ಗಳನ್ನ ಡ್ರಾಪ್ಸ್ ಗಳನ್ನ ಯೂಸ್ ಮಾಡ್ತಿರ್ಬೇಕಾದ್ರೆ ಅದ್ರಲ್ಲಿ ಏನ್ ಕೊಟ್ಟಿರ್ತಾರ ಡ್ರಾಪ್ಸ್ ಗಳು ನೀವು ಡೈರೆಕ್ಟ್ ಆಗಿ ಅದನ್ನೇ ಹಾಕಿ ಕ್ಲೋಸ್ ಮಾಡ್ಬಿಡ್ತೀರಾ. ಆ ತರ ಮಾಡ್ಬಾರ್ದು. ಯಾಕಂದ್ರೆ ಅದ್ರಲ್ಲಿ ನೀವು ಮಗುಗೆ ಹಾಕಿರ್ತೀರಾ ಆಲ್ರೆಡಿ ಆ ಡ್ರಾಪ್ಸ್ ನ, ಮತ್ತೆ ಅದನ್ನ ಕ್ಲೋಸ್ ಮಾಡಿದಾಗ ಏನಂತೆ ಮತ್ತೆ ಅಲ್ಲಿ ಬ್ಯಾಕ್ಟೀರಿಯಾಗಳು ಇನ್ಫೆಕ್ಷನ್ ಸ್ಟಾರ್ಟ್ ಆಗುತ್ತೆ. ಸೊ ನೀವು ಅದು ಹಾಕಿದ್ರು ಯೂಸ್ ಆಗಲ್ಲ. ಸೊ ಅದನ್ನ ಆ ಕ್ಯಾಪ್ ಏನ್ ಕೊಟ್ಟಿರ್ತಾರ ಆ ಕ್ಯಾಪ್ ಅನ್ನೇ ಅದಕ್ಕೆ ಹಾಕ್ಬೇಕು. ನೆಕ್ಸ್ಟ್ ಡ್ರಾಪ್ ನೀವು ಸಿರಪ್ ಮತ್ತೆ ಡ್ರಾಪ್ಸ್ ಗಳನ್ನ ಹಾಕ್ಬೇಕು ಕ್ಲೀನ್ ಆಗಿ ಬಿಸಿ ನೀರಲ್ಲಿ ಅದನ್ನ ಕ್ಲೀನ್ ಆಗಿ ವಾಶ್ ಮಾಡಿ ಹಾಕ್ಬೇಕು. ನೀವು ಈಗ ಕ್ಲಿನಿಕಲ್ ಬಂದಿರ್ತಾರೆ, ತಗೊಂಡ್ ಬಂದಿರ್ತಾರೆ ಈ ಡ್ರಾಪ್ಸ್ ಗಳನ್ನ ಹಾಕಿ, ಅದು ಫುಲ್ ಎಲ್ಲ ಲೀಕ್ ಆಗ್ತಾ ಇರುತ್ತೆ ಹೊರಗಡೆ, ಹಂಗೆ ತಗೊಂಡ್ ಬಂದಿರ್ತಾರೆ, ಅದನ್ನ ಕ್ಲೀನ್ ಆಗಿ ವಾಶ್ ಮಾಡಿದ್ರು. ಸೊ ಅದು ನೀವು ಪ್ರತಿ ಸರಿ ಮಗುಗೆ ಹಾಕಿದ್ಮೇಲೆ ಬಿಸಿನೀರಲ್ಲಿ ಕ್ಲೀನ್ ಆಗಿ ಅದನ್ನ ತೊಳಿಬೇಕು. 5ನೇ ಸ್ಟೆಪ್ ಏನಂದ್ರೆ, ನೀವು ಒಂದ್ಸರಿ ಸಿರಪ್ ಹಾಕಿದ್ಮೇಲೆ ನೆಕ್ಸ್ಟ್ ಡೋಸ್ ಬರುವಾಗ ನೀವೇನ್ ಮಾಡ್ತೀರಾ, ಅದನ್ನ ಕ್ಲೀನ್ ಆಗಿ ಶೇಕ್ ಮಾಡ್ಬೇಕು ಸಿರಪ್ ನ. ಯಾಕಂದ್ರೆ ಅದು ನೀವು ಹಾಗೆ ಇಟ್ಟಾಗ ಏನಾಗುತ್ತೆ, ಬೇರೆ ಮೇಲೆಗಡೆ ನೀರ್ ಇರುತ್ತೆ, ಔಷಧಿ ಎಲ್ಲ ಕೆಳಗಡೆ ಸೇರ್ಕೊಂಡಿರುತ್ತೆ. ಸೊ ಹಾಗಾಗಿ ಪ್ರತಿ ಸರಿನೂ ಹಾಕ್ಬೇಕಾದ್ರೂ ಅದನ್ನ ಶೇಕ್ ಮಾಡಿ ಮಕ್ಕಳಿಗೆ ನೀವು ಹಾಕ್ಬೇಕು. ಆದಷ್ಟು ಇದನ್ನ ಎಲ್ಲ ತಾಯಂದ್ರಿಗೆ ಶೇರ್ ಮಾಡಿ, ಅವ್ರಿಗೂ ಸ್ವಲ್ಪ ನಾಲೆಜ್ ಬರುತ್ತೆ. ಸೊ ಈ ತರ ತಪ್ಪನ್ನ ಯಾರು ಮಾಡ್ಬಾರ್ದು. ಪ್ರತಿ ಸರಿ ನೀವು ಹಾಕ್ಬೇಕಾದ್ರೆ ಇದನ್ನೆಲ್ಲ ಚೆಕ್ ಮಾಡಿನೇ ಮಗುಗೆ ಹಾಕ್ಬೇಕು. ಥ್ಯಾಂಕ್ ಯು.